ಅಂಟ್ಕೊಂಡು ಕೂತಿರೋನಲ್ಲ. ಅದರಲ್ಲಿ ಅವರು ಅವ್ರ ಹಣೆಯಲ್ಲಿ ದಲಿತ ಸಚಿವರ ಸಭೆಗೆ ಬ್ರೇಕ್ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನ ದಲಿತ ಸಚಿವರ ಸಭೆ ಅಂತ ಯಾಕೆ ಹೇಳ್ತೀರಾ? ನಾನು ದಲಿತ ವಿರೋಧಿಯ? ಬ್ರೇಕ್ ಹಾಕಿದವರು ವಿರೋಧಿಗಳು. ದಲಿತ ಸಚಿವರ ಸಭೆಯಲ್ಲ, ದಲಿತ ಮುಖಂಡರ ಸಭೆಯನ್ನ ಕರೆದಿದ್ವಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ಕರೆದಿದ್ರು. ಆದರೆ ರಾಜ್ಯ ಉಸ್ತುವಾರಿಗಳು ಸೂಚನೆ ಕೊಟ್ಟಿದ್ದರಿಂದಾಗಿ ಸಭೆ ಮುಂದೂಡಿಕೆ ಮಾಡಲಾಯಿತು. ನಾವು ಪಕ್ಷಕ್ಕೆ ಶಕ್ತಿ ತುಂಬುವುದಕ್ಕೆ ಸಭೆ ಕರೆದಿದ್ವಿ. ತಪ್ಪು ಅರ್ಥ ಮಾಡಿಕೊಂಡು ಪರಮೇಶ್ವರ್ ಮೇಲೆ ಒತ್ತಡ ತಂದರು. ಯಾರಿಗೆ ಆತಂಕ ಆಯಿತೋ ಗೊತ್ತಿಲ್ಲ. ನೀವು ಅಧ್ಯಕ್ಷರನ್ನೇ ಅದಕ್ಕೆ ಸಂಬಂಧಪಟ್ಟಂತೆ ಕೇಳಬೇಕು ಅಂತ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ರಾಜಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ಈಗ ನೋಡಿ, ಬರೀ ದಲಿತ ಸಚಿವರ ಸಭೆ ಅಲ್ಲ ಕರೆದಿದ್ದು. ದಲಿತ ಮುಖಂಡಗಳು ಕಾಂಗ್ರೆಸ್ ಪಕ್ಷದಲ್ಲಿ ಯಾರೆಲ್ಲ ಇದ್ದಾರೆ ಅವರುಗಳು, ಸಚಿವರು, ಮಾಜಿ ಸಚಿವರುಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತು ಇತರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳ ಸಭೆಯನ್ನ ಒಂದು ದೊಡ್ಡ ಒಂದು ಸಮಾವೇಶ ಮಾಡಬೇಕು. ಸಮಾವೇಶಕ್ಕೆ ರಾಹುಲ್ ಗಾಂಧಿ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರೆಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದರಿಂದ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಆಟಗಳನ್ನೆಲ್ಲ ಬಿಟ್ಟುಬಿಡಿ. ನಾನು ನಿಮ್ಮಂತೆ ಸಹಿ ಮಾರಾಟಕ್ಕೆ ಇಟ್ಕೊಂಡಿಲ್ಲ. ನಾನು ಎಂದೂ ಕೂಡ ದಾಖಲೆ ರಹಿತ ಆರೋಪಗಳನ್ನು ಮಾಡಿಲ್ಲ. ಬೆಂಗಳೂರು ಎಡಿಸಿ ಪೋಸ್ಟ್ಗೆ ಎಷ್ಟು ರೇಟ್ ತಗೋತೀರಾ ಅಂತ ಹೇಳ್ತೀರಾ? ಅದು ಯಾರ್ಯಾರಿಗೆ ಶೇರ್ ಆಗುತ್ತೆ ಅಂತ ಹೇಳ್ತೀರಾ ಎಂದು ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು. ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ, PCM ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತಾರೆ. ಈ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇಲ್ವಾ? ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ? ಅದರಿಂದ ಈ ಆಟ ಬಿಟ್ಟುಬಿಡಿ. ಮೊದಲೇ ಆಗೋಗಿದೆ. ನಾನು ಬಿಗಿನಿಂಗೇ ಹೇಳಿಲ್ವೇ ರೇಟ್ ಕಾರ್ಡ್ ಇದ್ದು. ಇವತ್ತಿನ ರಾಜಕಾರಣ ದುಡ್ಡು ಬೇಕು. ಈಗ ಇವರು ಜನವರಿ 13ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಲಿದ್ದಾರೆ. CLP ಸಭೆ ಬಳಿಕ ದಲಿತ ಸಚಿವರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ರಾಜಣ್ಣ ಸೇರಿ ಎಲ್ಲರ ಜೊತೆ ಸಭೆ ನಡೆಸಿ ಸಮಾಧಾನ ಮಾಡಲಿದ್ದಾರೆ. ದಲಿತ ಸಚಿವರ ಸಭೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬ್ರೇಕ್ ಹಾಕಿದ್ದು, ಹೀಗಾಗಿ ಸುರ್ಜೇವಾಲಾ ವಿರುದ್ಧ ಸಚಿವರು ಬೇಸರಗೊಂಡಿದ್ದಾರೆ ಅನ್ನೋ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇವೆ. ಚುನಾವಣೆ ಸೋತ ಬಿಜೆಪಿ ಮಾಜಿ ಶಾಸಕರು ಜೊತೆಯಲ್ಲಿ ಸಭೆ ನಡೆಸುವ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಶಾಸಕರೆಲ್ಲ ಸಕ್ರಿಯವಾಗಿದ್ದಾರೆ. ಸೋತವರು ಮಾಜಿ ಶಾಸಕರಿಗೆ ಮೋಡ ಕವಿದ ವಾತಾವರಣ ಇರುತ್ತೆ. ಹಾಗಾಗಿ ಅವರನ್ನೆಲ್ಲ ಕರೆದು ಸಭೆ ಮಾಡಲಾಗ್ತಾ ಇದೆ. ಈಗ ಅವರನ್ನೆಲ್ಲ ಸಕ್ರಿಯಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ. ಸಭೆಯ ನೇತೃತ್ವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಹಿಸಿಕೊಳ್ತಾರೆ ಅಂತ ಸಭೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ಪಕ್ಷದ ಸಂಘಟನೆಯಲ್ಲಿ ಎಲ್ಲ ಮುಖಂಡರುಗಳು ಮೊದಲಿಂದಲೂ ತೊಡಗಿಕೊಂಡಿದ್ದವರು. ಕೆಲವು ಕಾರಣಾಂತರದಿಂದ ಸೋತ ಮೇಲೆ ಸ್ವಲ್ಪ ತಟಸ್ಥವಾಗಿಯೂ ಇದ್ದವರು ಇರ್ತಾರೆ. ಇಂಥವ್ರನ್ನೆಲ್ಲವನ್ನು ಕರೆದು ಒಂದು ರೀತಿಯ ರಿಜ್ಯುವಿನೇಟ್ ಮಾಡಿ ಅವರೆಲ್ಲರನ್ನೂ ಕೂಡ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಅಧ್ಯಕ್ಷರು ಕೈ ಹಾಕಿದ್ದಾರೆ. ಆ ಕೆಲಸ ನಡೀತದೆ. ನಾವು ಪಕ್ಷ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 57ನೇ CCH ನ್ಯಾಯಾಲಯದಲ್ಲಿ ಎಲ್ಲ ಆರೋಪಿಗಳ ವಿಚಾರಣೆ ನಡೆದಿದೆ. ಆರೋಪಿಗಳಾದಂತಹ ಪವಿತ್ರ ಗೌಡ, ದರ್ಶನ್ ಅವರ ವಿಚಾರಣೆ ಕೂಡ ನಡೆದಿದ್ದು, ಈ ವೇಳೆ ಪವಿತ್ರ ಗೌಡ ಹೊರ ರಾಜ್ಯಕ್ಕೆ ತೆರಳೋದಕ್ಕೆ ಅವಕಾಶ ಕೋರಿದ್ದಾರೆ. ರಾಜ್ಯ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದು, ಇದಕ್ಕೆ ನ್ಯಾಯಾಲಯ ಒಪ್ಪಿಗೆ ಕೂಡ ಸೂಚಿಸಿದೆ. ಆರು ತಿಂಗಳ ಬಳಿಕ ದರ್ಶನ್ ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. 57ನೇ CCH ನ್ಯಾಯಾಲಯದಲ್ಲಿ ವಿಚಾರಣೆ ಹಿನ್ನೆಲೆ ಆಗಮಿಸಿದ್ರು. ಸೆಷನ್ಸ್ ಕೋರ್ಟ್ನಲ್ಲಿ ಇಬ್ಬರು ಭೇಟಿಯಾಗಿದ್ದಾರೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ
ಫೆಬ್ರವರಿ 5ಕ್ಕೆ ಮುಂದೂಡಿಕೆಯಾಗಿದ್ದು ವಿಚಾರಣೆಗೆ ಎಲ್ಲ ಆರೋಪಿಗಳು ಬರುವಂತೆ ಸೂಚನೆ ನೀಡಲಾಗಿದೆ. HMPV ವೈರಸ್ ಬಗ್ಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಎಚ್ಚೆತ್ತುಕೊಂಡಿದೆ. ಮುಂಚಿತವಾಗಿಯೇ ಐಸೋಲೇಷನ್ ವಾರ್ಡ್ ಓಪನ್ ಮಾಡಿಕೊಂಡಿದ್ದು ಐಸೋಲೇಷನ್ ವಾರ್ಡ್ ಸೇರಿ ಒಟ್ಟು 10 ತಜ್ಞ ವೈದ್ಯರನ್ನ ನಿಯೋಜನೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮದ ಬಗ್ಗೆ ಕಿಮ್ಸ್ ಅಧೀಕ್ಷಕ ಡಾಕ್ಟರ್ ಈಶ್ವರ್ ಹಸಬಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಸರ್ಕಾರದಿಂದ ಆದೇಶ ಬಂದಿದೆ. ಸರ್ಕಾರದ ಸೂಚನೆ ಮೇರೆಗೆ ಐಸೋಲೇಷನ್ ವಾರ್ಡ್ ತೆಗೆಯಲಾಗಿದೆ. HMPV ಸೋಂಕು ವೃದ್ಧರು ಮತ್ತು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹೀಗಾಗಿ ಐಸೋಲೇಷನ್ ವಾರ್ಡ್ಗೆ ಮಕ್ಕಳು ವೈದ್ಯರನ್ನ ನೇಮಕ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. HMP 2 ಬರ್ತಾ ಇದೆ. ಇನ್ನು ಗುಜರಾತಲ್ಲಿ ಒಂದೆರಡು ಕಂಡು ಬಂದಿದ್ದಾವೆ. ಅದಕ್ಕೆ ನಮ್ಮ ಆಸ್ಪತ್ರೆಯಲ್ಲೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಒಂದು ವಾರ್ಡನ್ 2025ನೇ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆ ಅಂತಿಮ ವೇಳಾಪಟ್ಟಿ ಪ್ರಕಟ ಆಗಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದು ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೆ ದ್ವಿತೀಯ PU ಪರೀಕ್ಷೆ ನಡೀತಾ ಇದ್ರೆ ಮಾರ್ಚ್ 21ರಿಂದ ಏಪ್ರಿಲ್ 4ವರೆಗೆ SSLC ಪರೀಕ್ಷೆ ನಡೆಯಲಿದೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾಹಿತಿ ಕೊಟ್ಟಿದೆ.